ಉತ್ತರ ಕನ್ನಡವೆಂದರೆ ವಿಶಿಷ್ಟ ಭೌಗೋಳಿಕ ಹಿನ್ನೆಲೆಯ ನೆಲ. ಇಲ್ಲಿ ಮಳೆಗಾಲವೆಂದರೆ ಕರಾವಳಿಯಲ್ಲಿ ಸಮುದ್ರದ ಅಲೆಯಬ್ಬರ, ಮಲೆನಾಡಿನಲ್ಲಿ ಹಸಿರು ಸಿರಿಯ ಸೊಬಗು, ಅರೆಬಯಲು ನಾಡಿನಲ್ಲಿ ಅನ್ನದಾತರ ಸಂಭ್ರಮ. ಒಮ್ಮೊಮ್ಮೆ ಅತಿಯಾದ್ರೂ ಅಷ್ಟೇ, ಮಿತಿಯಾದ್ರೂ ಅಷ್ಟೇ, ಜನಜೀವನ ಸಂಕಷ್ಟಕ್ಕೊಳಗಾಗುವ ಸಂದರ್ಭ. ಜೀವನದಿಯಾಗಿರುವ ಕಾಳಿ, ಶರಾವತಿ, ಅಘನಾಶಿನಿ, ಗಂಗಾವಳಿ ನದಿ ಮೈದುಂಬಿ ಹರಿದು ಜೀವಕ್ಕೆ ಕುತ್ತು ತರುತ್ತವೆ. ಮತ್ತೊಂದೆಡೆ ಅಲ್ಲಲ್ಲಿ ಜಲಪಾತಗಳು ಜಲಧಾರೆ ಹರಿಸುತ್ತಿವೆ. ಉತ್ತರ ಕನ್ನಡದ ಕರಾವಳಿಯಲ್ಲಿ ಕಳೆದ ಒಂದು ವಾರದಿಂದ ಮುಂಗಾರು ಮಳೆ ಜೋರಾಗಿಯೇ ಅಬ್ಬರಿಸುತ್ತಿವೆ. ನದಿಗಳು ಅಪಾಯದ ಮಟ್ಟದಲ್ಲಿ ಹರಿಯುತ್ತಿವೆ. ಸಮುದ್ರದ ಅಲೆಗಳು ಕಡಲ ತೀರದಲ್ಲಿ ಅಪ್ಪಳಿಸುತ್ತಿವೆ. ನದಿ ತಟದಲ್ಲಿರುವ 400ಕ್ಕೂ ಹೆಚ್ಚು ಜನ ಮಳೆ ಸಂತ್ರಸ್ತರಾಗಿ ಕಾಳಜಿ ಕೇಂದ್ರ ಸೇರಿಕೊಂಡಿದ್ದಾರೆ. ರಕ್ಷಣೆಗೆ ಕೇಂದ್ರದ ಎನ್ಡಿಆರ್ಎಫ್ ತಂಡ ಬಂದಿದೆ. 100ಕ್ಕೂ ಹೆಚ್ಚು ಮನೆಗಳು ಹಾನಿಗೊಳಗಾಗಿವೆ. ನೂರಾರು ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಉತ್ತರ ಕನ್ನಡದಲ್ಲಿ ಮಳೆ ತಂದ ಆಹ್ವಾನಗಳ ಬಗ್ಗೆ ಇಲ್ಲಿದೆ ವರದಿ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು, ಹವಾಮಾನ ಇಲಾಖೆ ಕೆಲ ದಿನ ರೆಡ್ ಅಲರ್ಟ್, ಇನ್ನು ಕೆಲ ದಿನ ಆರೆಂಜ್ ಅಲರ್ಟ್ ಘೋಷಣೆ ಮಾಡುತ್ತಲೇ ಇದೆ. ಜುಲೈ ಮೊದಲ ದಿನದಿಂದ ಇದುವರೆಗೂ ಮಳೆ ಆರ್ಭಟ ನಿಂತಿಲ್ಲ. ಜಿಲ್ಲೆಯಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆ ಸುರಿದಿದೆ. ರಸ್ತೆಗಳು ನೀರು ತುಂಬಿಸಿಕೊಂಡು ಸಂಚಾರಕ್ಕೆ ಸಂಕಷ್ಟ ತಂದಿಟ್ಟಿದೆ. ನದಿಗಳು ತುಂಬಿ ಹರಿದಿದ್ದರಿಂದ ನಡುಗಡ್ಡೆಯಂತಾದ ಗ್ರಾಮದ ನಿವಾಸಿಗಳು ಕಾಳಜಿ ಕೇಂದ್ರಕ್ಕೆ ತೆರಳುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತದ ಮಾಹಿತಿ ಪ್ರಕಾರ ಇದುವರೆಗೂ 400ಕ್ಕೂ ಹೆಚ್ಚು ಸಂತ್ರಸ್ತರು ಕಾಳಜಿ ಕೇಂದ್ರದಲ್ಲಿದ್ದಾರೆ. ಕಳೆದ 2 ವರ್ಷದ ಹಿಂದೆ ಶರಾವತಿ ಮತ್ತು ಗಂಗಾವಳಿ ನದಿ ಉಕ್ಕಿ ಹರಿದಾಗ ಇದೇ ಪರಿಯ ಮಳೆಯಿಂದಾಗಿ ಸಂತ್ರಸ್ತರು ಕಾಳಜಿ ಕೇಂದ್ರ ಸೇರಿಕೊಂಡಿದ್ರು. ಕಳೆದ ವರ್ಷ ಇಂತಹ ಸನ್ನಿವೇಶ ಎದುರಾಗಿರಲಿಲ್ಲ. ಕುಮಟಾದಲ್ಲಿ 50ಕ್ಕೂ ಹೆಚ್ಚು ಕುಟುಂಬಗಳು ನೆರೆ ಸಂತ್ರಸ್ತರಿದ್ದಾರೆ. ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುವ ಮಳೆ ಸಂತ್ರಸ್ತರು ಜನಪ್ರತಿನಿಧಿಗಳು ವೇದಿಕೆಯೇರಿದಾಗಲೆಲ್ಲ ಬೇಟಿ ಪಡಾವೋ ಎಂತಾರೆ. ಇಂತಹ ಪ್ರವಾಹ ಪರಿಸ್ಥಿತಿಯಲ್ಲಿರುವ ನಾವು ನಮ್ಮ ಮಕ್ಕಳನ್ನ ಹೇಗೆ ಶಾಲೆಗೆ ಕಳುಹಿಸೋದು? ಮೊದಲು ಇಂತಹ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡ್ಬೇಕು. ಇಲ್ಲಿ ಪ್ರವಾಹ ಬಂದು ನಾವು ನಲುಗಿ ಹೋಗಿದ್ದೇವೆ. ಮತ್ತೊಂದಿಷ್ಟು ಹೆಂಡದ ಅಂಗಡಿ ಮಾಡಿದ್ರೆ ಊರು ಉದ್ಧಾರವಾದಂತೆ ಎಂದು ಜನಪ್ರತಿನಿಧಿಗಳ ವಿರುದ್ಧ ಕಾಳಜಿ ಕೇಂದ್ರಕ್ಕೆ ಬಂದ ಮಹಿಳೆಯೋರ್ವರು ಕಿಡಿಕಾರ್ತಾರೆ. ಒಂದೇ ನಮನೆ ನಮ್ದು 1 ವರ್ಷ ಅನ್ನೋದು ಮುಗು ನಮನೆ ಅಲ್ಲ. ಯಾವಾಗ ನಮಗೇನು ಬೇಕಾಗದು ಶಾಶ್ವತ ಪರಿಹಾರ ಬೇಕು. ಅದ್ ಮಾಡ್ಕೊಡ್ಲಿಕ್ಕೆ ಗೌರ್ಮೆಂಟ್ ಹತ್ರ ಆಗುದಿಲ್ಲ. ಅದು ನಮ್ಗೆ ಗೊತ್ತು. ಅವ್ರ ಹತ್ರ ಆಗ್ತದೆ ಅಂದ್ರೆ ಅವ್ರು ಮಾತಾಡ್ಬೇಕು. ಮಾತಾಡಿದ್ರಲ್ಲಿ ಅವ್ರು ಅವ್ರ ಕೈಲಿ ಆಗುದಿಲ್ಲ ಹೇಳಾಗುತ್ತದೆ ನಂಗೆ. ಮತ್ತೆ ಈಗ ನಮ್ಮ ಊರಿನವ್ರು ಎಲ್ಲರೂ ಹೌದು ಒಂದೇ ರೀತಿ ಇದ್ರೆ ಎಲ್ಲದು ಆಗ್ತದೆ ಹೇಳೋದು ಗೊತ್ತು. ಏನ್ ನಮ್ಗೆ ಶಾಶ್ವತ 1 ಗುಂಟೆ ಜಾಗ ಕೊಡ್ಲಿ, ಇದು ಮೇನ್ ಪಾಯಿಂಟ್. ನಮಗೆ ರೋಡ್ ಬೇಕು ಅಂದ್ರೆ ರೋಡ್ ಆದವ ಖರೆ. ಅದು ರೋಡ್ ನಾವು ಸತ್ ಮೇಲೆ ರೋಡ್ ಆಗು ರೋಡ್ ಕಾಯ್ತಾ ಉಳಿತ್ರಿ. ರೋಡ್ ಆಗುದಿಲ್ಲ. ಅದು ನಾ ಪಕ್ಕ ಲೆಕ್ಕ ಹಾಕರೆ 1 ಗುಂಟೆ ಜಾಗ ಕೊಡು ಗೌರ್ಮೆಂಟ್ ಹತ್ರ ಆದ್ರೆ ಮುಂದೆ ಮಾತಾಡ್ಬೇಕು. ಅವರು 10,000 ರೂಪಾಯಿ ಪರಿಹಾರ ಕೊಡ್ತಿಲ್ಲ, 5,000 ರೂಪಾಯಿ ಕೊಡ್ತರು. ಹೋದ ವರ್ಷ 5,000 ರೂಪಾಯಿ ಬಂತು. ಅದ್ ನಮ್ಗೆ ಶಾಶ್ವತ ಪರಿಹಾರ ಇಲ್ಲ. ಅಲ್ಲಿ ಹೋಗ್ತದೆ 20-30,000 ರೂಪಾಯಿ ಮಾಲ್ ಹೋಗ್ತದೆ. ಅದೇನ್ ಗೌರ್ಮೆಂಟ್ ಕೊಡ್ತರು ಇಲ್ಲ. ಅದು ಕೊಡಕಾಗುದಿಲ್ಲ. ಅವ್ರ ಹತ್ರ ಹೋಗುದ 1,000 ರೂಪಾಯಿ ಲೆಕ್ಕ ಹಾಕುದಿಲ್ಲ. ಹೋಗುದ್ 3 ಬೀಳದ ಲೆಕ್ಕ ಅದು ಹಂಗಾಗ್ಬಾರ್ದು. ಕೊಡ್ತರು ಸರಿ ಕೊಡ್ಬೇಕು. ಇಲ್ವೋ ತಮ್ಮ ಕೈಲಿ ಆಗುದು ಹೇಳಿ ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕು. ಅವ್ರು ಇವಾಗ ಬಂದು 20 ವರ್ಷ ಆಯ್ತು. ಇವತ್ತಿನ ತನಕ ನಾನು ಬೇರೆ ಕೈ ಹಿಂಗೆ ತಮ್ಮ ಕಟ್ಕೊಂಡ್ಬರುದೇ. ಮಕ್ಕಳು ಇಷ್ಟ ಹಣ್ಣಿಂದ ದೊಡ್ಡ ಮಟ್ಟ ನಾವಂತೂ ಆಯ್ತು. ನಾಳೆ ಹುಟ್ಟದ ಮಕ್ಕಳು ನಾವು ಹೆಂಗೋ ಮಕ್ಳಿಗೆ ಬೆಳೆಸಿದ್ರು. ಅವ್ರ ಮಕ್ಳಿಗೆ ಶಾಲೆ ಹಾಕೋದಿದ್ರೆ ಅವ್ರು ಶಾಲೆ ಹಾಕೋದಿಲ್ಲ. ಅಲ್ಲಿ ಮಂಡ ಆಡುದು ಹೆಂಡ ಆಡುದು ಅದೇ ಕಲಿತ್ರು ಮಕ್ಕಳು. ಎಂತಂದ್ರೆ ಈ ನೆಗಸ್ನಲ್ಲಿ ಎಲ್ಲಿ ಮಗ ಶಾಲೆ ಹೋಗ್ತೆ ಕಲಿಸ್. ನಾವು ಹೋರಾಡಿದ್ರು. ನಮಗ್ ಹುಟ್ಟದ ಮಕ್ಕಳು ಹೋರಾಡುದಿಲ್ಲ. ಅವ್ರ ಮಕ್ಕಳಿಗೆ ಹೋರಾಡುದಿಲ್ಲ. ಅವ್ರು ಹೋರಾಡ್ತಾರ ಆಗ್ತದ ಅವ್ರ ಹತ್ರ ಇಲ್ಲ ಆಗುದಿಲ್ಲ. ಅದೇ ಯಾವಾಗೂ ಇವ್ರು ಹೇಳ್ತರು ಯಾರು ಬಚ್ಚಕ ಪಡಾವೋ ಬಚ್ಚಕ ನೆಗಿಸ್ಮೆ ಇದಾರೆ. ಬಚ್ಚಕ ಎಂತ ಮಾತಾಡ್ತಾರೆ ಕೊಲಿಸ್ತ್ರು. ಇಲ್ಲಿ ಬಚ್ಚಕ ಪಡಾವು ಇಲ್ಲ ಲಡ್ಕಿಕ ಪಡಾವು ಇಲ್ಲ. ಇಲ್ಲಿ ಅಲ್ಲಿ ಹೆಂಡ ಬಂದು ಮತ್ತೊಂದ್ 4 ಜನ ಹೆಂಡದ ಅಂಗಡಿ ಮಾಡ್ದಾಗ್ತಿತ್ತು ಕೆಳಗಿನ ಕೇಳಿ ಸರಿಯಾಗಿ. ನಮ್ದು ಓರಿ ಜಗ್ಲಿ ಎಲ್ಲ ನೀರಾಗದ. ನಾವು ಅವ್ರಿಗೆ ಇವ್ರಿಗೆ ಬೈಯೋದಿಲ್ಲ. ಬೈಯೋದೇನಿದ್ರು ಡೈರೆಕ್ಟ್ ನಂದು ನೀವೇ ಮಾಡಿ ನಾವೇ ಮಾಡಿ ಇಲ್ಲ ಅಂತ ಗೌರ್ಮೆಂಟ್ ಖರಿಯಾಗಿ ಹಿಡ್ಕೊಂಡ್ ಮಾಡಿದ್ರೆ ಎಲ್ಲದು ಹೋಗ್ತದೆ. ಯಾವ್ದಾಗ್ತದೆ? ಒಬ್ರು ದಾರಿ ಬೇಕು ಅಂತೂ ಒಬ್ರು ಜಾಗ ಹಂಗಾಗ್ಬಾರ್ದು. ಎಲ್ಲರೂ ಒಟ್ಟಿಗೆ ನಿಲ್ತಾರೆ. ನಾನು ನಿಲ್ತೇನೆ ಬೆನ್ನಿಗೆ. ನಾನು ನಮ್ಮ ಊರಿನವ್ರ ಹತ್ರ ಹೇಳಿ ಈಗ ಬರುವರೆಲ್ಲ ನಾವು ಬಳದು ಹೋದ್ರ ಒಂದು ಹೆಣನೇ ಹೋಗ್ಬೇಕು ಗೌರ್ಮೆಂಟಿಗೆ. ಒಂದರ ಹೆಣ ತೋರಿಸ್ಲೇಬೇಕು. ಅವಾಗ ನಮ್ಮ ಊರಿಗೆ ಹೆಂಗ್ ಬರ್ತದೆ ನೀರೊಳಗೆ ಗೊತ್ತಾಗ್ತದೆ. 1972ರಲ್ಲಿ ಮೈನರ್ ಫಾರೆಸ್ಟ್ ಜಾಗದಲ್ಲಿ 2.28 ಗುಂಟೆ ಜಾಗವನ್ನ ನೆರೆ ಸಂತ್ರಸ್ತರಿಗಾಗಿ ಸರ್ಕಾರ ನೀಡಿತ್ತು. 24 ಮನೆಗಳಿಗಾಗಿ ಜನತಾ ಫ್ಲಾಟ್ ಅಬ್ಬಿ ಬಳಿ ಫ್ಲಾಟ್ ಮಾಡಲಾಗಿತ್ತು. ಆದರೆ ನಮ್ಮ ಭಾಗದ ಜನರು ಅದರ ಬಳಕೆ ಮಾಡದೆ ಮನೆ ಬಿಟ್ಟು ಬರಲು ಹಿಂದೇಟು ಹಾಕಿದ್ರು.
ಸ್ವಂತ ಮನೆ ಬಿಟ್ಟು ಹೋಗಲು ಮನಸ್ಸು ಮಾಡದ ಕಾರಣ ಇಂದು ಅಲ್ಲಿಯ ಜಾಗ ಪಾಳು ಬಿದ್ದಿದೆ. ಇನ್ನಾದರೂ ಜಿಲ್ಲಾಧಿಕಾರಿಗಳು, ತಾಲೂಕಾ ಆಡಳಿತ ಇಲ್ಲಿಯ ಜಾಗವನ್ನ ನೆರೆ ಸಂತ್ರಸ್ತರಿಗಾಗಿ ನೀಡಿ ಶಾಶ್ವತ ಪರಿಹಾರ ಕಲ್ಪಿಸಿಕೊಡಬೇಕೆಂದು ಜಟ್ಟಿ ಮಾಸ್ತಿ ಮುಕ್ರಿ ಆಗ್ರಹಿಸುತ್ತಾರೆ. ನಮ್ಮ ಊರ್ಕೇರಿಯ ಹರಿಜನ ಕೇರಿಯಲ್ಲಿ ಬಡಗಣಿಯ ಹಳದಂಡಿಯಲ್ಲಿ ಇರುವ 35 ಕುಟುಂಬಗಳು ಇವತ್ತು ಜಲವ್ರತ ತಗೊಂಡಿದೆ. ಅಲ್ಲಿ ಗೌರ್ಮೆಂಟ್ ನಿಂದ ಯಾವುದೇ ಒಂದು ಕಾಲ್ದಾರಿನೂ ಇಲ್ಲ, ಮತ್ತೆ ಸರಿಯಾದ ಒಂದು ವ್ಯವಸ್ಥೆನೂ ಇಲ್ಲ. ಪ್ರತಿ ವರ್ಷನೂ ನೆರೆ ಬರ್ತಾ ಇರ್ತದೆ. ಅಧಿಕಾರಿಗಳು ಬಂದಾಗ ಜಾಗ ಎಲ್ಲ ನೋಡ್ಕೊಂಡು ಹೋಗ್ತಾರೆ, ಮುಂದಿನ ಕೆಲಸ ಏನು ಮುಂದುವರಿಸುವುದಿಲ್ಲ. ಅದರ ಬಗ್ಗೆ ತಾವು ಅದಕ್ಕೆ ಹೆಚ್ಚಿನ ಗಮನ ಕೊಡಬೇಕಂತೇಳಿ ನಾವು ತಮ್ಮಲ್ಲಿ ಕೇಳ್ಕೊಳ್ತೇವೆ. ಊರ್ಕೇರಿ, ಕೆಳನಕೇರಿ, ಹರಿಜನ ಕೇರಿಯಿಂದ ಗುಮ್ಮನಗುಡಿ ತುದಿಯಿಂದ ಮಜರೆ 4ರವರೆಗೂ ಜನ ಇದ್ದಾರೆ. ಅಲ್ಲಿ ವಾಸ್ತವ್ಯ ಇದ್ದ ಕುಟುಂಬ ಅಲ್ಲಿಯೂ ಸಕಾಲಕ್ಕಾಗಿ ಯಾರು ಹೋಗಿ ಆ ಕಾಲಕ್ಕೆ ಭೇಟಿ ಕೊಡ್ತಾ ಇಲ್ಲ. ತಿರುಗಾಡು ಕಾಲ್ದಾರಿನೂ ಸಮವಾಗಿಲ್ಲ, ಮತ್ತೆ ಒಂದು ತಡೆಗಡೆನೂ ಇಲ್ಲ. ಅಲ್ಲಿ ಬಡಗಣಿ ಹೊಳೆದಂಡಿ ಅಂಚಲಿಯಲ್ಲಿ ತಿರುಗಾಡುವಂತ ದಾರಿ ಅದು. ಮತ್ತೆ ನಾವು ಕಾಲ್ದಾರಿಯಲ್ಲಿ ತಿರುಗಾಡುವಂತ ದಾರಿಗಳಿದೆ. ಈ ನೀರು ಬಂದು ಮಣ್ಣಿನ ಕಟ್ಟು ಕೊರ್ಕೊಂಡು ಹೋಗಿ ಕೊರಲು ಬಿದ್ದಿ ದಂಡಲ್ಲಿ ತಿರುಗಾಡಕ್ಕೂ ಆಗ್ತಾ ಇಲ್ಲ. ಅಲ್ಲಿ ಸರಿಯಾದ ವ್ಯವಸ್ಥೆನೂ ಇರ್ತಾ ಇಲ್ಲ. ಅಲ್ಲಿ ಈಗಾಗ ಏನೋ ನಮ್ಮ ಗಂಜಿ ಕೇಂದ್ರಕ್ಕೆ ಬರ್ಬೇಕಂತೇಳಿ ದೋಣಿ ಸಾಗಾಟದಿಂದ ಅಧಿಕಾರಿಗಳು, ಪಂಚಾಯತ್ ಎಲ್ಲ ಸೇರ್ಕೊಂಡು ನಮ್ಮ ಮೇಲ್ಗಡೆ ತಂದು ಹಾಕಿದ್ದೇವೆ. ಬಿಟ್ರೆ ಮತ್ತೆಂತೂ ವ್ಯವಸ್ಥೆ ಇಲ್ಲ. ಅಲ್ಲಿ ಒಂದೇ ಕುಟುಂಬದವರೆಲ್ಲ ಹಲವಾರು ಕುಟುಂಬದವರು ಇದ್ದಾರೆ. ಆ ಕೇರಿ ಒಳಗೆ ಹರಿಜನ ಕೇರಿ ಅಂತ ಹೆಸರಿದೆ, ಎಲ್ಲಾ ಜಾತಿಯವರು ಇದ್ದಾರೆ ಅಲ್ಲಿ. ಇನ್ನು ಮಹಾಮಳೆಗೆ ಕುಮಟಾ ಪಟ್ಟಣದ ಶಶಿಹಿತ್ಲ, ಗುಂದ, ಕುಡತ್ಗಿ ಬೈಲ್ ಗ್ರಾಮೀಣ ಪ್ರದೇಶಗಳ 100ಕ್ಕೂ ಅಧಿಕ ಮನೆಗಳು ಜಲಾವೃತಗೊಂಡು ಜನಜೀವನಕ್ಕೆ ತೊಂದರೆಯಾಗಿದೆ. ಪೈರಗದ್ದೆ ಸೇರಿದಂತೆ ಇತರೆ ತಗ್ಗು ಪ್ರದೇಶಗಳಲ್ಲೂ ನೀರು ತುಂಬಿಕೊಂಡು ಸಂಚಾರಕ್ಕೆ ತೊಂದರೆಯಾಗಿದೆ. ಇನ್ನು ಗ್ರಾಮೀಣ ಭಾಗದ ವಾಲ್ಗಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಊರ್ಕೇರಿ, ಕೆಳಗಿನಕೇರಿ, ಹರಿಜನ ಕೇರಿ, ಕೋನಳ್ಳಿ, ಹೆಬಳೆ ಹಿತ್ಲ, ದಾದುಮನೆ ಕೇರಿ ಹಲವು ಭಾಗಗಳು ಸೇರಿದಂತೆ 35ಕ್ಕೂ ಅಧಿಕ ಮನೆಗಳು ಜಲಾವೃತವಾಗಿದೆ. ನೆರೆ ಸಂತ್ರಸ್ತರನ್ನ ದೋಣಿಗಳ ಮೂಲಕ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಕುಮಟಾ ಬಡಗಣಿ ಚಂದ್ರಪ್ರಭಾ ಸಂಗಮ ಪ್ರದೇಶವಾಗಿದ್ದರಿಂದ ಮನೆಗಳಿಗೆ ನೀರು ನುಗ್ಗಿ ತೊಂದರೆಯಾಗಿದೆ. ಊರ್ಕೇರಿಯ ಕಡೂವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾಳಜಿ ಕೇಂದ್ರ ತೆರೆಯಲಾಗಿದೆ. ಹೊನ್ನಾವರ ತಾಲೂಕಿನ ಕಡ್ತೋಕ ಗ್ರಾಮದ ಗುದ್ನಕಟ್ಟು ಮಜಿರೆಯು ನೀರಿನ ಹರಿವು ಜಾಸ್ತಿಯಾಗಿದ್ದು ಇಲ್ಲಿನ ನೆರೆಪೀಡಿತ ಪ್ರದೇಶದಲ್ಲಿನ 60 ಜನರನ್ನ ಎನ್ಡಿಆರ್ಎಫ್ ತಂಡದ ಮೂಲಕ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಮಳೆ ಅಬ್ಬರಿಸುತ್ತಿರುವುದರಿಂದ ಕಾಳಿ ನದಿಯ ಅಪ್ಪರ ಕಾನೇರಿ ಮತ್ತು ಕದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟವು ಜಿಲ್ಲಾಡಳಿತ ನಿಗದಿಪಡಿಸಿದ ಮಟ್ಟಕ್ಕಿಂತ ಹೆಚ್ಚಾದ ಹಿನ್ನೆಲೆಯಲ್ಲಿ ಜಲಾಶಯದಿಂದ ನೀರನ್ನ ಹೊರಬಿಡಲಾಗುತ್ತಿದೆ. ಈಗಾಗಲೇ ಕದ್ರಾ ಜಲಾಶಯದಿಂದ 2 ಬಾರಿ ನೀರು ಹೊರಬಿಡಲಾಗಿದೆ. ಬಹುತೇಕ ಜಲಾಶಯಗಳು ಭರ್ತಿಯಾಗುವ ಹಂತಕ್ಕೆ ಬಂದಿದ್ದು ಮಳೆ ಅಬ್ಬರಿಸಿದ್ರೆ ನದಿ ಪಾತ್ರದ ಜನರಿಗೆ ಅಪಾಯ ತಟ್ಟಲಿದೆ. ಒಂದೆಡೆ ಮಳೆ ಅವಾಂತರ ಹೆಚ್ಚುತ್ತಿದ್ದಂತೆ ಮನೆ ಹಾನಿ ಪ್ರಮಾಣ ಹೆಚ್ಚುತ್ತಲೇ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ 100ಕ್ಕೂ ಮನೆಗಳು ಹಾನಿಗೊಳಗಾಗಿದ್ದು 10ಕ್ಕೂ ಹೆಚ್ಚು ಮನೆಗಳು ಧರಶಾಹಿಯಾಗಿದೆ. 109 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. ಕೆಲವೆಡೆ ಗುಡ್ಡ ಕುಸಿದು ಸಂಚಾರಕ್ಕೂ ಸಂಕಷ್ಟ ತಂದಿಟ್ಟಿದೆ. ಜೊಯ್ಡಾದ ಅಣಶಿ, ಹೊನ್ನಾವರ ಭಾಗದಲ್ಲಿ ಗುಡ್ಡ ಕುಸಿದಿದೆ. ಮಳೆ ಅಬ್ಬರಿಸಿದ್ದರಿಂದ ಕಡಲ ಕೊರೆತ ಹೆಚ್ಚಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಿಂದ ಮಾಜಾಳಿಯವರೆಗೂ ಅಲ್ಲಲ್ಲಿ ಕಡಲ ಕೊರೆತ ಸಂಭವಿಸಿ ತೀರ ಪ್ರದೇಶಗಳು ಕೊಚ್ಚಿ ಹೋಗಿದೆ. ಅಲ್ಲದೆ ಸಾಕಷ್ಟು ತೆಂಗಿನ ಮರಗಳು ಧರೆಗುರುಳಿವೆ. ಅಂಕೋಲಾದ ಬೆಳಂಬಾರ ಮತ್ತು ಹಾರವಾಡ ಹಾಗೂ ಮಾಜಾಳಿಯಲ್ಲಿ ಕಡಲ ಕೊರೆತ ಹೆಚ್ಚಾಗಿದೆ. ಇನ್ನು ಮುಂಗಾರು ಮಳೆಯ ಆರ್ಭಟದಿಂದಾಗಿ ಅಸ್ತವ್ಯಸ್ತಗೊಂಡ ಜನಜೀವನ ಒಂದೆಡೆಯಾದ್ರೆ ಮಳೆಗಾಲದಲ್ಲಿ ಜೀವ ತಳೆವ ಹಲವು ಮಿನಿ ಜಲಪಾತಗಳು ಅಲ್ಲಲ್ಲಿ ಪ್ರವಾಸಿಗರನ್ನ ಸೆಳೆಯುತ್ತಿವೆ. ಜಲಪಾತಗಳ ತವರೂರು ಎಂದೇ ಕರೆಯಲ್ಪಡುವ ಉತ್ತರ ಕನ್ನಡದಲ್ಲಿ ಗುಡ್ಡದ ಅಂಚಿನಿಂದ ಇಳಿದು ಬರುವ ಜಲಧಾರೆಯ ಸೊಬಗನ್ನ ಸವಿಯಲು ಪ್ರವಾಸಿಗರು, ಸ್ಥಳೀಯರು ಜಲಪಾತದತ್ತ ಮುಖ ಮಾಡಿದ್ದಾರೆ.
ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆಯಾಗಿದ್ದು ಹೊನ್ನಾವರ ತಾಲೂಕಿನಲ್ಲಿ ತೆರೆಯಲಾದ 8 ಕಾಳಜಿ ಕೇಂದ್ರಗಳಲ್ಲಿ 400 ಮಂದಿ ಆಶ್ರಯ ಪಡೆದಿದ್ದು ಅವರಿಗೆ ಎಲ್ಲ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಮಳೆಯಿಂದ ಯಾವುದೇ ಮಾನವ ಜೀವಹಾನಿಯಾಗದಂತೆ ಎಲ್ಲಾ ರೀತಿಯ ಗರಿಷ್ಠ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವಂತೆ ಎಲ್ಲ ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು ಜಾನುವಾರು ಪ್ರಾಣಹಾನಿ ತಡೆಗೂ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕನ್ನಡದಲ್ಲಿ ಮೇಘರಾಜ ತಂದಿಟ್ಟ ತಲ್ಲಣ. ಪ್ರತಿ ಮಳೆಗಾಲದಲ್ಲಿ ಕರಾವಳಿ ಮಲೆನಾಡಿನಲ್ಲಿ ಮಳೆಯದ್ದೇ ಮಾತು. ಈ ಮಳೆಗಾಲವು ಇದಕ್ಕೆ ಅತೀತವಾಗಿಲ್ಲ. ಇಳಿಯ ತಂಪಾಗಿಸುವ ಮಳೆ ಜನರ ಬದುಕಿನ ಜೊತೆಗೂ ಆಟವಾಡುತ್ತದೆ. ಒಂದಿಷ್ಟು ಹಾನಿ, ಮತ್ತೊಂದಿಷ್ಟು ಸಂತಸ ಕೊಡುವ ಮುಂಗಾರು ಹಸಿರು ಅರಳಿಸಿದೆ, ಕೆಲವೆಡೆ ಉಸಿರು ತೆಗೆಸುತ್ತದೆ. ಏನೇ ಇರಲಿ, ಮುಂಗಾರು ಮಳೆಗೆ ಏನು ನಿನ್ನ ಅಲೆ ಎನ್ನುತ್ತಲೇ ಇವತ್ತಿನ ಸ್ಟೋರಿ ಮುಗಿಸೋಣ. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಸೃಷ್ಟಿ ನ್ಯೂ ಲುಕ್, ಹೊಸ ನೋಟ, ಹೊಸ ವಿನ್ಯಾಸ. ನಾರಿಯರ ಸೊಬಗಿಗೆ ಅಂದದ ಸ್ಪರ್ಶ ನೀಡುವ ವಸ್ತ್ರ ವಿನ್ಯಾಸದ ಮಳಿಗೆ. ಮಹಿಳೆಯರ ಕನಸಿನ ವಸ್ತ್ರ ವಿನ್ಯಾಸ ಮತ್ತು ಟೈಲರಿಂಗ್, ಆರಿ ಎಂಬ್ರಾಯ್ಡರಿ, ಸ್ಟೋನ್ ವರ್ಕ್ಸ್, ಕುರ್ತಿ ಎಂಬ್ರಾಯ್ಡರಿ, ಸಾರಿ ಲೋಗೋಸ್, ಕುಚ್ಚು ಸಹ ನಮ್ಮಲ್ಲಿ ಸಿದ್ಧಪಡಿಸುತ್ತೇವೆ. ಒಮ್ಮೆ ಭೇಟಿ ನೀಡಿ. ಕಾರವಾರದ ಹೆಮ್ಮೆ ಸೃಷ್ಟಿ ನ್ಯೂ ಲುಕ್. ಶಾಪ್ ನಂಬರ್ 1, ಸೇಂಟ್ ಜೋಸೆಫ್ ಸ್ಕೂಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಕಾಜುಬಾಗ್, ಕಾರವಾರ. ಮೊಬೈಲ್ ಸಂಖ್ಯೆ 7022101363, 9110415768. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ. ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್, ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್,
ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.